ಆಯುರ್ವೇದದಲ್ಲಿ ದಿನಚರ್ಯ ಮತ್ತು ಋತುಚರ್ಯ ಅಂತ ಎರಡು ಟಾಪಿಕ್ಗಳು ಬರ್ತವೆ. ದಿನಚರ್ಯ ಅಂತಂದರೆ ಪ್ರತಿಯೊಬ್ಬರು ತಮ್ಮ ದಿನದ ನಿತ್ಯದಲ್ಲಿ ಏನೇನು ಮಾಡಬೇಕು ಮಾಡಬಾರದು ಅಂತ ಕೆಲವು ಆಹಾರ ವಿಹಾರ ಪದ್ಧತಿಗಳನ್ನು ಹೇಳಿದ್ದಾರೆ. ಅದಕ್ಕೆ ದಿನಚರ್ಯ ಅಂತ ಹೇಳ್ತೇವೆ. ಋತುಚರ್ಯ ಅಂತಂದರೆ ಯಾವ ಋತುವಿನಲ್ಲಿ ನಾವು ಯಾವ ಪ್ರಕಾರ ಆಹಾರ ವಿಹಾರಗಳನ್ನ ಮಾಡಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ಹೇಳಿದ್ದಾರೆ. ಇವಾಗ ನಾನು ಋತುಚರ್ಯ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಈಗ ಸದ್ಯದಲ್ಲಿ ಮಾರ್ಚ್ ತಿಂಗಳಿಂದ ಮೇವರೆಗೂ ವಸಂತ ಋತು ಅಂತ ಸ್ಟಾರ್ಟ್ ಇದೆ. ಈ ವಸಂತ ಋತುವಿನಲ್ಲಿ ನಾವು ಆಯುರ್ವೇದ ಪ್ರಕಾರ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ವಸಂತ ಋತುವಿನ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಈ ಋತುವಿನಲ್ಲಿ ಅಂದರೆ ಕಳೆದ ಚಳಿಗಾಲದಲ್ಲಿ ಕಲೆಕ್ಟ್ ಆಗಿರುವಂಥ ಶರೀರದಲ್ಲಿ ಕಫ ಈಗ ಪ್ರಕೋಪ ಆಗುತ್ತದೆ. ಪ್ರಕೋಪ ಅಂತಂದರೆ ಅದು ಕರಗಿ ವಿಲಯನ ಆಗಿ ಶರೀರದಲ್ಲಿ ಕೆಲವು ಲಕ್ಷಣಗಳನ್ನ ತೋರಿಸುತ್ತದೆ. ಕಫಜ ರೋಗಗಳನ್ನು ಉತ್ಪನ್ನ ಮಾಡುತ್ತದೆ. ಉದಾಹರಣೆಗೆ ನೆಗಡಿ, ಕೆಮ್ಮು, ಆಲಸ್ಯ, ನಿದ್ದೆ, ಆಮೇಲೆ ಕಫಜ ರೋಗಗಳನ್ನ ಇದು ಮಾಡುತ್ತದೆ. ಅದಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕು ವಸಂತ ಋತುದಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ವಸಂತ ಋತುವಿನಲ್ಲಿ ನಾವು ಮುಖ್ಯವಾಗಿ ಅಂದರೆ ಪುರಾಣ ಅಥವಾ ಹಳೆಯಾದಂತಹ ಅಕ್ಕಿ ಧಾನ್ಯಗಳನ್ನ ನಾವು ಬಳಸಬೇಕು. ಇದರಲ್ಲಿ ನಾವು ಕಷಾಯ ಮತ್ತು ಕಟು ಇರುವಂಥ ಆಹಾರ ಪದಾರ್ಥಗಳನ್ನು ಬಳಸಬೇಕು. ಕಷಾಯ ಅಂತಂದರೆ ಕಹಿ ಅಥವಾ ಒಗ್ಗರಾಗಿರುವಂಥ ಪದಾರ್ಥಗಳನ್ನು, ಹಾಗಲಕಾಯಿ, ಮೆಂತೆ ಈ ಥರ ಸಹ ತರಕಾರಿಗಳನ್ನು ಜಾಸ್ತಿ ಬಳಸಬೇಕು. ಆಮೇಲೆ ಕಟು ಅಂತಂದರೆ ಸ್ವಲ್ಪ ಖಾರವಾಗಿರುವಂತಹ ಕಟು ರಸಾತ್ಮಕ ಇರುವಂಥ ಆಹಾರಗಳನ್ನು, ಉದಾಹರಣೆಗೆ ಪಿಪ್ಪಲಿ, ಆಮೇಲೆ ಕಾಳುಮೆಣಸಿನ ಕಾಳನ್ನು ನಾವು ಸರಿಯಾಗಿ ಉಪಯೋಗ ಮಾಡಬೇಕು. ಆಮೇಲೆ ನಾವು ಪ್ರತಿನಿತ್ಯ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕಿಂತ ಮೊದಲು ನಾವು ಉದ್ವರ್ತನವನ್ನು ಮಾಡ್ಕೋಬೇಕು. ಉದ್ವರ್ತನ ಅಂತಂದರೆ ನಮ್ಮ ಶರೀರವನ್ನು ನಾವು ಪೌಡರ್ ಮಸಾಜ್ ಅಥವಾ ಕಡಲೆ ಹಿಟ್ಟು, ತ್ರಿಫಳ ಇದರಿಂದ ಮಸಾಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೆಚ್ಚಗಿನ ನೀರಿಂದ ಸ್ನಾನ ಮಾಡಬೇಕು. ಆಮೇಲೆ ಇದನ್ನೆಲ್ಲ ಮಾಡೋದ್ರ ಜೊತೆಗೆ ನಾವು ಪ್ರತಿನಿತ್ಯ ಜೇನುತುಪ್ಪವನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಸೇವಿಸೋದ್ರಿಂದ ನಮ್ಮ ಕಫವನ್ನು ನಾವು ತಡೆಗಟ್ಟಬಹುದು ಮತ್ತು ಕಫಜ ರೋಗಗಳನ್ನು ನಾವು ಇದು ತಡೆಗಟ್ಟಬಹುದು. ಅದೇ ರೀತಿ ಏನು ಮಾಡಬಾರ್ದು ವಸಂತ ಕಾಲದಲ್ಲಿ ಅಂತ ತಿಳ್ಕೊಳ್ಳೋಣ. ವಸಂತ ಋತುವಿನಲ್ಲಿ ನಾವು ಮುಖ್ಯವಾಗಿ ಅಂತಂದರೆ ಮೊಸರು, ಆಮೇಲೆ ಸಿಹಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದರೆ ಇದರಿಂದ ಕಫ ಜಾಸ್ತಿ ಆಗುತ್ತದೆ ಮತ್ತು ಕಫಜ ರೋಗಗಳು ಬರ್ತವೆ. ಅದೇ ರೀತಿ ಮಧ್ಯಾಹ್ನ ಮಲಗೋದು, ನಿದ್ದೆ ಮಾಡೋದರಿಂದ ಕಫ ಕೂಡ ಹೆಚ್ಚಾಗುತ್ತದೆ. ಆದಷ್ಟು ಸಾಧ್ಯವಾದಷ್ಟು ವ್ಯಾಯಾಮಗಳನ್ನ ಮಾಡ್ಕೊತ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು. ಧನ್ಯವಾದ.